ಸೋಮವಾರ ಬೆಳಗ್ಗೆ ಕ್ರೈಸ್ತ ಸಮಾಜದವರು ಕ್ರಿಸ್ಮಸ್ ಹಬ್ಬವನ್ನು ದಾಂಡೇಲಿ ನಗರದಲ್ಲಿ ಸಡಗರದಿಂದ ಆಚರಿಸಿದರು. ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿರುವ ಸೆಂಟ್ ಜೋಸೆಫ್ ವರ್ಕರ್ಸ್ ಚರ್ಚ್ನಲ್ಲಿ ಕ್ರೈಸ್ತ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಕ್ರೈಸ್ತ ಸಮಾಜದ ಎಲ್ಲರೂ ಚರ್ಚ್ಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಭಕ್ತಿ ಪ್ರದರ್ಶಿಸಿದರು. ಅಲ್ಲಿದ್ದ ಸ್ನೇಹಿತರು ಬಂಧುಗಳೊಂದಿಗೆ ಶುಭಾಶಯ ವಿನಿಮಯ ಮಾಡಿಕೊಂಡರು. ಮನೆ ಮತ್ತು ಚರ್ಚ್ಗಳಲ್ಲಿ ಹಬ್ಬದ ವಾತಾವರಣ ತುಂಬಿತ್ತು. ಮನೆಯಲ್ಲಿ ಹೊಸ ಬಟ್ಟೆ ತೊಟ್ಟು ಹಾಡು ಹೇಳಿ ಸಿಹಿ ತಿಂಡಿ ಮಾಡಿ ಹಬ್ಬ ಆಚರಿಸಿದರೆ, ಕೆಲವರು ಮನೆಯಲ್ಲಿ ಕ್ರಿಸ್ತನ ಜನನ ವೃತ್ತಾಂತವನ್ನ ಗೊಂಬೆಗಳ ಮೂಲಕ ಗೋದಲಿ ರೂಪಿಸಿದ್ದರು. ಹಬ್ಬಕ್ಕಾಗಿ ನಗರದಲ್ಲಿ ಚರ್ಚ್ಗಳು ವಿದ್ಯುತ್ ದೀಪದ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದವು. ಯೇಸುವಿನ ಆಶಯದಂತೆ ಎಲ್ಲರೂ ಪರಸ್ಪರ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಎಂದ ಅವರು, ಕ್ರಿಸ್ಮಸ್ ಅನ್ನು ಯಾವ ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲರೂ ಒಟ್ಟುಗೂಡಿ ಸಾಮೂಹಿಕವಾಗಿ ಆಚರಿಸುವುದು ಒಂದು ಸಂತಸ. ಈ ಸಂತಸ ಬಡ ದೀನ ದಲಿತರೊಟ್ಟಿಗೆ ಹಂಚಿಕೊಂಡಾಗ ಅದುವೇ ನಿಜವಾದ ಕ್ರಿಸ್ಮಸ್ ಎನಿಸಿಕೊಳ್ಳುತ್ತದೆ ಎಂದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.